ದೆಹಲಿಗೆ ಯಾಕ್ರಿ ಬಂದ್ರಿ, ಕರ್ನಾಟಕಕ್ಕೆ ಹೋಗ್ತಿರೋ ಇಲ್ವೋ ಹೀಗಂತ ಒಂದೇ ಗುಟುರು ಹಾಕಿದ್ದು ಕರ್ನಾಟಕದ ಸಿಎಂ. ಕರ್ನಾಟಕಕ್ಕೆ ಪೇರಿ ಕಿತ್ತಿದ್ದಾರೆ ಶಾಸಕರು. ದೆಹಲಿಗೆ ಯಾಕ್ರಿ ಬಂದ್ರಿ, ಕರ್ನಾಟಕಕ್ಕೆ ಹೋಗ್ತಿರೋ ಇಲ್ವೋ ಅಂತ ಶಾಸಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ತಕ್ಷಣವೇ ಇದೀಗ ಭರಪೂರ ನಿರೀಕ್ಷೆಗಳೊಂದಿಗೆ ದೆಹಲಿಗೆ ಹಾರಿದ್ದಂತಹ ಕೈ ಶಾಸಕರು ಬರಿಗೈನಲ್ಲೇ ಇದೀಗ ವಾಪಸ್ ಆಗಿದ್ದಾರೆ. 10ಕ್ಕೂ ಹೆಚ್ಚು ಎಂಎಲ್ಎಗಳು. ವರಿಷ್ಠರ ಭೇಟಿಗೆ ದೆಹಲಿಗೆ ಹಾರಿದ್ದಂತಹ ಡಜನ್ ಶಾಸಕರು ತಮ್ಮ ನಾಯಕರ ಜೊತೆ ದೆಹಲಿಗೆ ಹೋಗಿದ್ದಂತಹ ಕೈ ಶಾಸಕರು ಆದ್ರೆ ಅಷ್ಟೇ ನಿರಾಸೆಯೊಂದಿಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೆಹಲಿಗೆ ಯಾಕ್ರಿ ಬಂದ್ರಿ, ಕರ್ನಾಟಕಕ್ಕೆ ಹೋಗ್ತಿರೋ ಇಲ್ವೋ? ಡಿಕೆಶಿ ಒಂದೇ ಗುಟುರು ಕರ್ನಾಟಕಕ್ಕೆ ಪೇರಿ ಕಿತ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಭರಪೂರ ನಿರೀಕ್ಷೆಗಳೊಂದಿಗೆ ದೆಹಲಿಗೆ ಹಾರಿದ್ದಾರೆ ಈಗ ಕಾಂಗ್ರೆಸ್ನ ಶಾಸಕರು. ಈಗ ವಾಪಸ್ ಆಗಿದ್ದಾರೆ. ಬರಿಗೈನಲ್ಲೇ ವಾಪಸ್ ಆಗಿರುವಂತದ್ದು 10ಕ್ಕೂ ಹೆಚ್ಚು ಎಂಎಲ್ಎಗಳು. ವರಿಷ್ಠರ ಭೇಟಿಗೆ ದೆಹಲಿಗೆ ಹಾರಿದ್ದಂತಹ 10 ಡಜನ್ಗೂ ಹೆಚ್ಚು ಶಾಸಕರು ತಮ್ಮ ನಾಯಕರ ಜೊತೆ ದೆಹಲಿಗೆ ಹೋಗಿದ್ರು ಕಾಂಗ್ರೆಸ್ನ ಶಾಸಕರು. ಆದ್ರೆ ಅದೇ ನಿರಾಸೆಯೊಂದಿಗೆ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೆಹಲಿಗೆ ಯಾಕ್ರಿ ಬಂದ್ರಿ, ಕರ್ನಾಟಕಕ್ಕೆ ಹೋಗ್ತಿರೋ ಇಲ್ವೋ ಅಂತ ಶಾಸಕರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ತಕ್ಷಣಕ್ಕೆ ಪೇರಿ ಕಿತ್ತಿದ್ದಾರೆ. ಭರಪೂರ ನಿರೀಕ್ಷೆಗಳೊಂದಿಗೆ ದೆಹಲಿಗೆ ಹಾರಿದಂತಹ ಕೈ ಶಾಸಕರಿಗೆ ಈಗ ನಿರಾಸೆಯಾಗಿರುವಂತದ್ದು. ಬರಿಗೈನಲ್ಲೇ ವಾಪಸ್ ಆಗಿದ್ದಾರೆ 10ಕ್ಕೂ ಹೆಚ್ಚು ಎಂಎಲ್ಎಗಳು. ವರಿಷ್ಠರ ಭೇಟಿಗೆ ದೆಹಲಿಗೆ ಹಾರಿದಂತಹ ಡಜನ್ ಗಟ್ಟಲೆ ಶಾಸಕರು ತಮ್ಮ ನಾಯಕರ ಜೊತೆ ದೆಹಲಿಗೆ ಹೋಗಿದ್ದಂತಹ ಕಾಂಗ್ರೆಸ್ನ ಶಾಸಕರು ಈಗ ಬರಿಗೈನಲ್ಲೇ ಜೊತೆಗೆ ನಿರಾಸೆಯೊಂದಿಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೆಹಲಿಗೆ ಯಾಕ್ರಿ ಬಂದ್ರಿ, ಕರ್ನಾಟಕಕ್ಕೆ ಹೋಗ್ತಿರೋ ಇಲ್ವೋ ಅಂತ ಕಾಂಗ್ರೆಸ್ನ ಶಾಸಕರಿಗೆ ಈಗ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ಗದ್ರಿದ್ರು, ಅಂದ್ರೆ ಗುಟುರು ಹಾಕಿದ್ರು. ತಕ್ಷಣಕ್ಕೆ ಪೇರಿ ಕಿತ್ತಿದ್ದಾರೆ. ಒಂದು ಡಜನ್ ಗಟ್ಟಲೆ ಶಾಸಕರು ದೆಹಲಿಗೆ ಹೋಗಿದ್ರು ಲಾಭಿಯನ್ನ ಮಾಡೋದಕ್ಕೆ, ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನ ನಡೆಸ್ತಾ ಇದ್ರು. ದೆಹಲಿಗೆ ಸಿಎಂ ಅವರು ಕೂಡ ಹೋಗಿದ್ದಾರೆ, ಡಿಸಿಎಂ ಕೂಡ ಹೋಗಿದ್ದಾರೆ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೋಗಿದ್ದಾರೆ. ನಮಗೇನಾದ್ರೂ ಲಾಭ ಆಗುತ್ತಾ ಅನ್ನುವಂತಹ ಕಾರಣಕ್ಕಾಗಿ ಒಂದಷ್ಟು ಶಾಸಕರು ಕೂಡ ಹೋಗಿದ್ರು. ಸಚಿವ ಸಂಪುಟ ವಿಸ್ತರಣೆ ಆಗೋದೊಂದು ಬಾಕಿ ಇದೆ, ತಮ್ಮ ಹೆಸರು ಬರಬೇಕು, ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಹೋಗಿದ್ದಂತಹ ಶಾಸಕರು ಈಗ ನಿರಾಸೆಯಾಗಿ ಬಂದಿರುವಂತದ್ದು. ಪ್ರಶ್ನೆ ಮಾಡಿದ್ದಾರೆ ಶಾಸಕರನ್ನ ಕಂಡು, ಯಾಕೆ ಬಂದಿದ್ದೀರಾ ದೆಹಲಿಗೆ, ಕರ್ನಾಟಕಕ್ಕೆ ಹೋಗ್ತಿರೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಒಂದೇ ಒಂದು ಗುಟುರು ಕರ್ನಾಟಕಕ್ಕೆ ಪೇರಿ ಕಿತ್ತಿದ್ದಾರೆ ಶಾಸಕರು. ಭರಪೂರ ನಿರೀಕ್ಷೆಗಳೊಂದಿಗೆ ಏನು ದೆಹಲಿಗೆ ಹಾರಿದ್ರಲ್ಲ ಕಾಂಗ್ರೆಸ್ನ ಶಾಸಕರು, ಎಲ್ಲರೂ ಕೂಡ ಈಗ ಬರಿಗೈನಲ್ಲೇ ವಾಪಸ್ ಆಗಿರುವಂತದ್ದು. 10ಕ್ಕೂ ಹೆಚ್ಚು ಎಂಎಲ್ಎಗಳು ವರಿಷ್ಠರ ಭೇಟಿಗೆ ಹೋಗಿರುವಂತಹ ಶಾಸಕರು. ನೀತಿ ಆಯೋಗದ ಸಭೆಗಾಗಿ ದೆಹಲಿಗೆ ಹೋಗಿದ್ದ ಸಿಎಂ ಡಿಸಿಎಂ. ಅದೇ ಹೊತ್ತಿನಲ್ಲಿ ದೆಹಲಿ ಫ್ಲೈಟ್ ಹತ್ತಿದ್ದಂತಹ ಕೆಪಿಸಿಸಿ ಅಧ್ಯಕ್ಷರು. ಸುದ್ದಿ ತಿಳಿದು ದೆಹಲಿ ವಿಮಾನ ಏರಿದ ಕೆಲ ಶಾಸಕರು. ಕರ್ನಾಟಕ ಭವನ ಸೇರಿದಂತೆ ವಾಸ್ತವ್ಯ ಹೂಡಿದ್ದಂತಹ ಎಂಎಲ್ಎಗಳು, ಕಾಂಗ್ರೆಸ್ನ ಎಂಎಲ್ಎಗಳು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ತೂರಿಕೊಳ್ಳಲು ಭರ್ಜರಿ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಫಲ ನೀಡಲಿಲ್ಲ ಕಾಂಗ್ರೆಸ್ ಶಾಸಕರ ಪ್ರಯತ್ನ. ಮೊನ್ನೆ ಸಿಎಂ ಡಿಕೆಶಿ ಭೇಟಿ ಮಾಡಿದ್ದ ಕೆಲ ಶಾಸಕರು, ನೀವು ಇಲ್ಲಿಗೆ ಯಾಕೆ ಬಂದ್ರಿ, ಇಲ್ಲೇನು? ಇದೀಗ ನೀತಿ ಆಯೋಗದ ಸಭೆಗಾಗಿ ದೆಹಲಿಗೆ ಹೋಗಿದ್ದಂತಹ ಸಿಎಂ ಡಿಸಿಎಂ ಅದೇ ಹೊತ್ತಿನಲ್ಲಿ ದೆಹಲಿ ಫ್ಲೈಟ್ ಹತ್ತಿದ್ದು ಕೂಡ ಕೆಪಿಸಿಸಿ ಅಧ್ಯಕ್ಷರು. ಸುದ್ದಿ ತಿಳಿದು ಕೂಡ ಕೆಲ ಶಾಸಕರು ಕೂಡ ದೆಹಲಿ ವಿಮಾನವನ್ನ ಏರಿದ್ರು.
ಕರ್ನಾಟಕ ಭವನ ಸೇರಿದಂತೆ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿದ್ರು ಎಂಎಲ್ಎಗಳು, ಕಾಂಗ್ರೆಸ್ನ ಎಂಎಲ್ಎಗಳು. ಆಕಾಂಕ್ಷಿಗಳ ಪಟ್ಟಿಯಲ್ಲಿ ತೂರಿಕೊಳ್ಳಲು ಭರ್ಜರಿ ಕಸರತ್ತನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಎಂಎಲ್ಎಗಳು. ಆದ್ರೆ ಫಲ ನೀಡಲಿಲ್ಲ. ಕಾಂಗ್ರೆಸ್ ಶಾಸಕರ ಪ್ರಯತ್ನ ವಿಫಲ ಆಗಿರುವಂತದ್ದು. ಮೊನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಕೆಲ ಶಾಸಕರು ದೆಹಲಿಯಲ್ಲಿ. ಆ ವೇಳೆ ನೀವು ಇಲ್ಲಿಗೆ ಯಾಕೆ ಬಂದ್ರಿ, ಇಲ್ಲೇನು ನಿಮಗೆ ಕೆಲಸ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ನ ಶಾಸಕರಿಗೆ ಈಗ ನೇರ ಪ್ರಶ್ನೆ ಮಾಡಿರುವಂತದ್ದು, ಕೇಳಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಸಿಎಂ ಹಾಗೆ ಡಿಸಿಎಂ ಪಕ್ಷದ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದೀರಲ್ವಾ, ಅದಕ್ಕೆ ಬಂದ್ವಿ ಅಂತ ಹೇಳಿದ್ದಾರೆ. ಸಂಜಯ್ ಕೊಟ್ಟಿರುವಂತದ್ದು, ನಿಮ್ಮನ್ನ ನೋಡೋಣ ಅಂತ ಬಂದ್ವಿ ಅಂತ ಹೇಳಿರುವಂತದ್ದು ಕಾಂಗ್ರೆಸ್ನ ಶಾಸಕರು. ಬೆಂಗಳೂರಿನಲ್ಲಿ ಸಿಗ್ತೀನಿ ಅಲ್ವಾ, ಇಲ್ಲಿರೋದು ಬೇಡ ನಡೀರಿ ಅಂತ ಒಂದೇ ಸಮನೆ ಹೇಳಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ಗುಡುಗಿದ ಬೆನ್ನಲ್ಲೇ ಇದೀಗ ವಿಮಾನ ಹತ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ನೀತಿ ಆಯೋಗದ ಸಭೆಗಾಗಿ ದೆಹಲಿಗೆ ಹೋಗಿದ್ದ ಸಿಎಂ ಡಿಸಿಎಂ, ಅದೇ ಹೊತ್ತಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೋಗಿದ್ರು. ಆ ವೇಳೆ ಒಂದಷ್ಟು ಜನ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಅವರನ್ನ ನೋಡಿದಂತಹ ಡಿಕೆ ಶಿವಕುಮಾರ್ ಅವರು ಇಲ್ಲಿಗೆ ಯಾಕೆ ಬಂದ್ರಿ, ಇಲ್ಲೇನು ಕೆಲಸ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಾಸಕರಿಗೆ ನೇರ ಪ್ರಶ್ನೆ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಆಗ ಅವ್ರು ಹೇಳಿದ್ದಂತಹ ಉತ್ತರ ಸಂಜಯ್ ಕೊಟ್ಟಿದ್ದು, ಸಿಎಂ ಡಿಸಿಎಂ ಜೊತೆಗೆ ಪಕ್ಷದ ಅಧ್ಯಕ್ಷರು ಎಲ್ಲ ಇಲ್ಲೇ ಇದ್ದೀರಲ್ವಾ, ನಿಮ್ಮನ್ನು ನೋಡೋಣ ಅಂತ ಬಂದ್ವಿ ಅಂತ ಹೇಳಿದ್ದಾರೆ. ತಕ್ಷಣ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಂತಹ ಡಿಕೆ ಶಿವಕುಮಾರ್ ಅವರು, ಬೆಂಗಳೂರಲ್ಲಿ ಸಿಗ್ತೀನಿ ಅಲ್ವಾ, ಇಲ್ಲಿರೋದು ಬೇಡ ನಡೀರಿ ಅಂತ ವಾಪಸ್ ಕಳಿಸಿದ್ದಾರೆ. ಇದೀಗ ಅದೇ ಫಲಾನುಭವಿಗಳಿಗೆ ಏನು ಹೋಗಿದ್ರಲ್ಲ ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನ ನಡೆಸ್ತಾ ಇದ್ರಲ್ಲ, ಅವರೆಲ್ಲ ಈಗ ವಾಪಸ್ ಆಗಿರುವಂಥದ್ದು. ಹಾಗಿದ್ರೆ ದೆಹಲಿಯಲ್ಲಿ ಯಾವೆಲ್ಲ ಶಾಸಕರು ಇದ್ರು ಅನ್ನುವಂಥದ್ದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಟಿ.ಬಿ. ಜಯಚಂದ್ರ ಶಿರಾ ಕ್ಷೇತ್ರದವರು, ಇವರು ಕೂಡ ದೆಹಲಿಗೆ ಹೋಗಿರುವಂಥದ್ದು. ಜೊತೆಗೆ ಕೆ ಷಡಕ್ಷರಿ ತಿಪಟೂರು ಕ್ಷೇತ್ರದವರು, ಇವರು ಕೂಡ ದೆಹಲಿಗೆ ಹೋಗಿದ್ರು. ರಿಜ್ವಾನ್ ಹರ್ಷದ್ ಅವರು ಕೂಡ ಶಿವಾಜಿನಗರ, ಮತ್ತೊಬ್ರು ಶ್ರೀನಿವಾಸ್ ಮಾನೆ ಇವರು ಕೂಡ ಹಾನಗಲ್ ಕ್ಷೇತ್ರದವರು. ಜೊತೆಗೆ ಎಸ್ ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರ ಕ್ಷೇತ್ರದವರು, ಅಶೋಕ್ ಪಟ್ಟಾಣ್ ರಾಮದುರ್ಗ ಕ್ಷೇತ್ರದವರು, ಇವರೆಲ್ಲ ಕೂಡ ಹೋಗಿದ್ರು ದೆಹಲಿಗೆ. ಬೇಳೂರು ಕೃಷ್ಣ ಗೋಪಾಲಕೃಷ್ಣ ಸಾಗರ ಕ್ಷೇತ್ರದವರು, ಜೊತೆಗೆ ಎಚ್.ಕೆ. ಪಾಟೀಲ್ ಗದಗ್ ಕ್ಷೇತ್ರದವರು, ಇವರೆಲ್ಲರೂ ಕೂಡ ಒಂದು ದೆಹಲಿಗೆ ಹೋಗಿದ್ರು ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನ ನಡೆಸೋದಕ್ಕೆ. ಆ ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಆಗ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ, ಇಲ್ಲಿ ನಿಮ್ಗೆ ಏನ್ ಕೆಲಸ ಅಂತ ಕೇಳಿ ವಾಪಸ್ ನಡೀರಿ, ನೀವು ಇಲ್ಲಿರೋದು ಸರಿಯಲ್ಲ, ಬೆಂಗಳೂರಲ್ಲಿ ಸಿಗ್ತೀನಿ, ಕರ್ನಾಟಕದಲ್ಲಿ ಮಾತನಾಡೋಣ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸಿರುವಂಥದ್ದು.